ಒಂದಷ್ಟು ಜನ ಮಕ್ಳು ಕಳ್ಳ ಅಂತೇಳಿ ಆತನಿಗೆ ಹೊಡೆಯೋಕೆ ಇವರು ಜನರನ್ನೆಲ್ಲ ನೋಡ್ಬಿಟ್ಟು ಗಾಬರಿಯಾಗಿ ಓಡೋಗೋರು. ಏನೋ ದುಡ್ಡು ಕೊಟ್ಟರೆ ಹೆಸರು ಹೇಳ್ತಾರಂತೆ, ಅದು ನೋಡ್ಬಿಡ್ತೀನಿ. ಹೆಸರು ಹೇಳಿ, ಹೆಸರು. ಬೇಲೂರು ಅಕ್ಕಪಕ್ಕ ಸುತ್ತಮುತ್ತ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ಅಂತ ಕೇಳ್ಪಟ್ಟು ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ. ಸ್ನೇಹಿತರೆ, ಇವ್ರು ಬಂದ್ಬಿಟ್ಟು ಬೇಲೂರಿಂದ ಬರ್ತಾ ಇದ್ದಾರೆ. ಸೊ ಭಾಳ ಖುಷಿ ಆಗ್ತಾಯಿದೆ ನನಗೆ. ಮೊದಲನೇದಾಗಿ ಧನ್ಯವಾದಗಳು ನಿಮಗೆ. ಬೇಲೂರಿಂದ ಇಲ್ಲಿವರೆಗೂ ಒಬ್ಬ ಅಸಹಾಯಕ ದುರ್ಸ್ಥಿತಿಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ ಅಂದರೆ ಭಾಳ ಖುಷಿಯಾದಂಥ ವಿಚಾರ. ಸೊ ದಯವಿಟ್ಟು ಬನ್ನಿ. ಸ್ನೇಹಿತರೆ, ಇವರು ಊರಾಗಲಿ ಹೆಸರಾಗಲಿ ಕುಲ ಗೋತ್ರ ಯಾವುದು ಪಾಪ ಇವ್ರಿಗೆ ಗೊತ್ತಿಲ್ಲ. ಆದರೆ ಬೇಲೂರು ಅಕ್ಕಪಕ್ಕ ಸುತ್ತಮುತ್ತ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿತ್ತು ಅಂತ ಕೇಳ್ಪಟ್ಟೆ. ಆಮೇಲೆ ಒಂದಷ್ಟು ಜನ ಮಕ್ಳು ಕಳ್ಳ ಅಂತೇಳಿ ಆತನಿಗೆ ಹೊಡೆಯೋಕ್ಕೂ, ಅಂದರೆ ಇವಾಗ ಏನು ನೀವು ರೂಪ ನೋಡ್ತಾ ಇದ್ದೀರಾ, ಈ ರೀತಿ ಅವ್ರು ಇರಲಿಲ್ಲ ಪಾಪ. ಇವರೇ ಕರ್ಕೊಂಡೋಗಿ ಕಟಿಂಗು ಶೇವಿಂಗ್ ಎಲ್ಲ ಮಾಡಿಸಿ ಒಂದು ರಾತ್ರಿ ಅಲ್ಲೇ ಇಟ್ಕೊಂಡು ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಸೊ ಮೊದಲನೇದಾಗಿ ಎಲ್ಲಿಂದ ಕರ್ಕೊಂಡು ಬರ್ತಾಯಿದ್ದೀರಾ ಅವ್ರನ್ನ? ಏನಿಲ್ಲ, ಅವರು ನಮ್ಮ ಊರ ಹತ್ರ ಅಕ್ಕಪಕ್ಕದಲ್ಲಿ ಬರೀ ಪೇಪರು ಬಾಟ್ಲೆಲ್ಲ ಹಾಕ್ಕೊಂಡಿದ್ರು. ಸಡನ್ನಾಗಿ ಏನು ಮಾಡ್ಬಿಟ್ಟಾರೆ, ನಮ್ಮ ಊರ ಹತ್ರಕ್ಕೆ ಬಂದುಬಿಟ್ಟಿದ್ದಾರೆ. ಇವರು ಜನರನ್ನೆಲ್ಲ ನೋಡ್ಬಿಟ್ಟು ಗಾಬರಿಯಾಗಿ ಓಡೋಗೋರು. ಓಡೋಗ್ತಾ ಇರೋರೆಲ್ಲ ಎಲ್ಲರೂ ಏನೋ ತಪ್ಪು ಮಾಡೋಕ್ಕೆ ಬಂದಿದ್ದಾನೆ, ಮಕ್ಳು ಹಿಡಿಯೋಕ್ಕೆ ಬಂದಿದ್ದಾನೆ ಅಂದ್ಕೊಂಡು ಕೆಲವರೆಲ್ಲ ತಪ್ಪಾಗಿ ತಿಳ್ಕೊಂಡ್ರು. ಆದರೆ ನನಗೆ ಆ ವ್ಯಕ್ತಿ ಮುಖ ನೋಡಿದಾಗ ಹಂಗೆ ಅನ್ನಿಸ್ಲಿಲ್ಲ. ಫಸ್ಟ್ ಒಂದು ಸ್ವಲ್ಪ ಏನಾದ್ರು ಸಹಾಯ ಮಾಡೋಣ ಅನ್ನಿಸ್ತು. ಅದಾದಮೇಲೆ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಒಂಚೂರು ಕಟಿಂಗ್ ಎಲ್ಲ ಮಾಡಿಸಿ ನೋಡೋಣ, ಏನಾದ್ರು ಬಾಯಿ ಬಿಡ್ಬೋದೇನೋ, ಹಾಸ್ಪಿಟಲಿಗೆ ತೋರಿಸೋಣ ಅಂದ್ಕೊಂಡು ಹೋಗಿ ಕಟಿಂಗು ಶೇವಿಂಗ್ ಮಾಡಿಸಿ, ಸ್ನಾನ ಮಾಡಿಸಿ, ಮತ್ತೆ ಹೊಸ ಬಟ್ಟೆ ಹಾಕಿಸಿ ಕರ್ಕೊಬಂದು ಊಟ ಕೊಟ್ಟೆ. ಊಟ ಕೊಟ್ಟ ಮೇಲೆ ಎರಡೆರಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಅನ್ನಿಸ್ತು, ಈಗ ನನಗೂ ಅಲ್ಲಿ ಹಿಡ್ಕೊಳ್ಳೋಂಥ ವ್ಯವಸ್ಥೆ ಇಲ್ಲ. ಆದರೆ ಸೂಕ್ತವಾಗಿ ಆ ವ್ಯಕ್ತಿನ ಅವ್ರ ಕುಟುಂಬಸ್ಥರಿಗೆ ತಲುಪೋ ತನಕ ಆ ವ್ಯಕ್ತಿ ಒಂದು ಕಡೆ ಎಲ್ಲರೂ ಸುರಕ್ಷಿತವಾಗಿದ್ದರೆ ಸಾಕಲ್ಲ. ಒಬ್ಬ ಮನುಷ್ಯ ಎಲ್ಲರೂ ಒಂದು ಬೀದಿಲಿ ಸಾಯೋದ್ಕಿಂತನೂ ಎಲ್ಲೋ ಒಂದು ಜಾಗದಲ್ಲಿ ನನಗೊಂದು 3 ಹೊತ್ತು ಅನ್ನ ಸಿಕ್ಕಿ ಒಂದು ಬಟ್ಟೆ ಸಿಕ್ಬಿಟ್ರೆ ಸಾಕು ಅನ್ನಿಸ್ಬಿಡ್ತು. ಮೊದಲು ಅದು ತಕ್ಷಣಕ್ಕೆ ನೆನಪಾಗಿದ್ದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ. ಹಂಗಾಗಿ ತಕ್ಷಣ ಆಮೇಲೆ ಪೊಲೀಸ್ನವ್ರ ಹತ್ರ ಒಂದು ಲೆಟ್ರೇಟ್ ಮಾಡಿಸಿ ಇಲ್ಲಿ ಕರ್ಕೊಬಂದಿದ್ದೀನಿ ಅಣ್ಣ. ಆದಷ್ಟು ಬೇಗ ಅವ್ರ ಮನೆಯವ್ರು ಸಿಗಲಿ, ವಿಡಿಯೋ ಆದಷ್ಟು ವೈರಲ್ ಆಗಿ ಕರ್ನಾಟಕ ಜನತೆ ಎಲ್ಲ ವೈರಲ್ ಮಾಡಿ ಅವ್ರ ಮನೆಯವ್ರು ಸಿಕ್ಕಿ ಅವ್ರು ಆದಷ್ಟು ಬೇಗ ಅವ್ರ ಕುಟುಂಬ ಸೇರ್ಕೊಳ್ಳಿ. ಯಾಕಂದರೆ ಮನುಷ್ಯಂಗೆ ಅವನ ಹೆಸರೇ ಹೇಳಕ್ಕೆ ಬರ್ತಾಯಿಲ್ಲ ಅಂಥದ್ರಲ್ಲಿ ಇನ್ನು ಅವ್ರ ಕುಟುಂಬದವ್ರ ಹೆಸರು ಏನು ನೆನಪಿರಲ್ಲ. ಏನು ಹೆಸರು ನಿಮ್ಮದು? ನಾಮ್ ಕ್ಯಾ ನಾಮ್? ಪೇರೇಮಿ? ಕನ್ನಡ, ತೆಲುಗು, ಇಂಗ್ಲೀಷ್, ಹಿಂದಿ? ಏನು ಹೆಸರೇನು ನಿಮ್ಮದು? ದುಡ್ಡು ಕೊಟ್ಟರೆ ಹೇಳ್ತೀರಾ ಅಂತ ಏನೋ ಹೇಳಿದ್ರೆ ಹೆಸರು. ದುಡ್ಡು ಕೊಟ್ಟರೆ ಹೇಳ್ತಾರೆ ಹೆಸರು? ಒಂದು 10 ರೂಪಾಯಿ ಕೊಟ್ಟು ನೋಡ್ಬೇಕಣ್ಣ. ಏನೋ ದುಡ್ಡು ಕೊಟ್ಟರೆ ಹೆಸರು ಹೇಳ್ತಾರಂತೆ, ಅದು ನೋಡ್ಬಿಡ್ತೀನಿ. ಹೆಸರು ಹೇಳಿ, ಹೆಸರು. ನಾಮ್ ಬೋಲೋ. ಬಲ್ಗ ಹೆಸರು ಹೇಳಿ. हाँ क्या नाम क्या है? नाम बोले तो दे तू, नहीं तो नहीं दे तू. पैसा चाहिए तो नाम बोलो. पैसा दे तू, नाम बोलो. सुबोध. हाँ दे दो, एक मिनट छोड़ो. पैसा दे तो नाम बोलो तुम्हारा. सुबोध. हाँ, किधर गांव किधर तुम्हारा? अर्जुन कुलन. किधर आता है वो? हाँ मुगीतो. शादी हो गया तुमको? शादी हो गया? कितना बच्चे है तुमका? हाँ हाँ दीदी का सॉरी वाइफ का नाम क्या है? ಸೊ ಸ್ನೇಹಿತರೆ, ಇವರು ವಿಳಾಸ ಆಗಲಿ ಹೆಸರಾಗಲಿ ಆಮೇಲೆ ಅವ್ರು ಏನು ಹೇಳ್ತಾ ಇಲ್ಲ. ದುಡ್ಡು ಕೊಟ್ಟಿದ್ದಕ್ಕೆ ಮಾತ್ರ ಅವ್ರ ಹೆಸರು ಒಂಚೂರು ಆಚೆ ಬಂತು ಬಾಯಿಗೆ, ಅದೇನೋ ಹೇಳಿದ್ರು, ಅದು ಸರಿಯಾಗಿ ನೆನಪಿಲ್ಲ. ಸೊ ಪಾಪ ಬೇಲೂರಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹಾಗೆ ಬೇಲೂರು ಪೊಲೀಸ್ ಸಿಬ್ಬಂದಿವರೆಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅನಾಥವಾಗಿ ಮಲಗ್ತಿದ್ದಾನೆ, ರೋಡಲ್ಲಿ ಇದ್ದಾನೆ ಅಂದ ತಕ್ಷಣ ಹೋದ ತಕ್ಷಣ ಒಂದು ಲೆಟ್ರ್ ಮಾಡಿ ಸುರಕ್ಷಿತವಾಗಿ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಾವು ಮಾಡಬೇಕಾರೋ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡೋದು. ಬಟ್ ಇವರು ಕರ್ನಾಟಕದವರು ಅಲ್ಲ ಅಂತ 100% ನನಗನ್ನಿಸ್ತಾ ಇದೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಯಾವುದಾದ್ರೂ ಕೆಲಸಕ್ಕೆ ಬಂದಿರ್ತಾರೆ, ಇಲ್ಲ ಲಾರಿ ಕ್ಲೀನರ್ ಆಗಿ ಬಂದಿರ್ಬೋದು, ಯಾವುದಾದ್ರೂ ಕೆಲಸಕ್ಕೆ ಬಂದು ಇಲ್ಲಿ ಸರಿಯಾಗಿ, ಯಾಕಂದರೆ ಲಾರಿ ಕ್ಲೀನರ್ಗಳನ್ನ ಕರ್ಕೊಂಬರ್ತಾರೆ ತುಂಬ ದೂರದಿಂದ. ಇಲ್ಲೇನಾದರೂ ಅವರು ಸಿಕ್ಕಲಿಲ್ಲ ಅಂದರೆ ಇಲ್ಲೇ ಬಿಟ್ಬಿಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನನಗೆ ಗೊತ್ತಿರೋದ ಪ್ರಕಾರ. ಸೊ ಯಾವುದೋ ಲಾರಿಲಿ ಕೆಲಸಕ್ಕೆ ಸೇರಿಕೊಂಡಿದ್ದು ಇಲ್ಲಿಗೆ ಬಂದು ಮಿಸ್ ಆಗಿದ್ದಾರಾ ಅಥವಾ ಅವರೇ ಮಾನಸಿಕವಾಗಿ ತಪ್ಪಿಸ್ಕೊಂಡು ಬಂದಿದ್ದಾರಾ ಗೊತ್ತಿಲ್ಲ.
ದಯವಿಟ್ಟು ಈ ವಿಡಿಯೋನ ನೆಗ್ಲೆಕ್ಟ್ ಮಾಡದೆ ಎಲ್ಲರೂ ಕೂಡ ಶೇರ್ ಮಾಡಿ. ಈ ವಿಡಿಯೋಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಬಂದು ನಿಲ್ಸಿದ್ದೀನಿ ಅಂದರೆ ಅದಕ್ಕೆ ಹಿಂದೆನೂ ತುಂಬ ಜನ ಕಾರಣ ಇದ್ದಾರೆ. ಹಿಂಗಿದ್ದಾರೆ, ನೀವೇನಾದ್ರು ಹೆಲ್ಪ್ ಮಾಡಿ ಅಂತೇಳಿ ನನಗೆ ಹೇಳ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿ ಮಾಡಿಸ್ತವ್ರು ಇದ್ದಾರೆ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಣ್ಣ, ಚೆನ್ನಾಗಿಟ್ಟಿರಲಿ. ಯಾಕಂದರೆ ಒಳ್ಳೇದಾಗಲಿ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಖಂಡಿತವಾಗ್ಲೂ ಜನ ಏನು ಗೊತ್ತಾ, ಈ ಥರದ ವಿಡಿಯೋಗಳನ್ನ ಶೇರ್ ಮಾಡಲ್ಲಣ್ಣ. ಜನಕ್ಕೆ ಕೆಲವ್ರಿಗೆ, ಎಲ್ರಿಗಲ್ಲ, ಎಂಟರ್ಟೈನ್ಮೆಂಟ್ ಅಷ್ಟೇ. ಖುಷಿ ಆಗ್ಬೇಕು, ಆ ಕ್ಷಣಕ್ಕೆ ಖುಷಿ ಆಗ್ಬೇಕು, ಅವ್ರ ಮನ್ಸಿಗೆ ಸಮಾಧಾನ ಅಂತ ವಿಡಿಯೋಗಳನ್ನ ಮಾತ್ರ ಶೇರ್ ಮಾಡ್ತಾರೆ. ಇಂಥ ಕಷ್ಟ, ಇನ್ನೊಬ್ಬರ ಮನೇಲಿ ನೋವು, ಇನ್ನೊಬ್ಬರ ಮನೇಲಿ ಏನೋ ತೊಂದರೆ ಇದೆ, ಅದರಲ್ಲಿ ಅವ್ರಿಗೆ ಅವಶ್ಯಕತೆ ಇರಲ್ಲ. ಸೊ ಅವಶ್ಯಕತೆ ಇದೆ ಅನಿಸ್ತವ್ರು ಖಂಡಿತವಾಗ್ಲೂ ಈ ವಿಡಿಯೋ ಶೇರ್ ಮಾಡ್ತಾರೆ. ಒಂದಷ್ಟು ಜನ ವಿಡಿಯೋ ಶೇರ್ ಮಾಡಿದ್ರೆ ಅವ್ರಿಗೆಲ್ಲೋ ಮಕ್ಕಳಿಗೆ ತಂದೆ ಸಿಗ್ಬೋದು, ಅಥವಾ ತಂದೆ ಅಂದರೆ ಮಕ್ಕಳಿಗೆ ಇನ್ನೂ ಇವರು ಮತ್ತೆ ಅವ್ರ ಊರಿಗೆ ಸೇರೋಂಗೆ ಆಗ್ಬೋದು. ಸೊ ದಯವಿಟ್ಟು ಈ ವಿಡಿಯೋನ ನೆಗ್ಲೆಕ್ಟ್ ಮಾಡದೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಬೇಲೂರಿಂದ ಬಂದಂಥ ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಶನೇಶ್ವರ ಸ್ವಾಮಿಯವ್ರ ಆಶೀರ್ವಾದ ಮಾಡಲಿ, ಶಿವಕುಮಾರ ಸ್ವಾಮಿಯವ್ರ ಆಶೀರ್ವಾದ ಸಿಗಲಿ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ಧನ್ಯವಾದ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ? ಅದೇ ಅಣ್ಣ, ನಂಬಿಕೆ ಅಣ್ಣ, ನಂಬಿಕೆ, ಆ ಶ್ರಮ, ಅದು ನಾನು ಹೇಳಿರೋಣ. ನಾನು ಪ್ರತಿ ಸಲ ಹೇಳೋದು ಒಂದೇ ಅಣ್ಣ, ನಾನು ನಿಮ್ಮಲ್ಲಿ ದೇವ್ರನ್ನ ಕಾಣ್ತೀನಿ ಅಷ್ಟೇನಣ್ಣ. ಯಾಕೆಂದರೆ ದೇವರು ಕಣ್ಣಿಗೆ ಕಾಣಂಗೆ ನಿಮ್ಮಂಥವ್ರನ್ನ ಸೃಷ್ಟಿ ಮಾಡಿ ಇಟ್ಟಿದ್ದಾನಲ್ವಾ, ನಾನು ನಿಮ್ಮಲ್ಲಿ ದೇವ್ರನ್ನ ಕಾಣ್ತೀನಿ ಅಣ್ಣ, ಅಷ್ಟೇ ಅಣ್ಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಒಳ್ಳೇದಾಗಲಿ, ದೇವ್ರು ಚೆನ್ನಾಗಿಟ್ಟಿರಲಿ. ಒಳ್ಳೇದಾಗಲಿ. ನಮಸ್ಕಾರ.